ಶಿವನೇ ಶಂಭಲಿಂಗ ಗುರುವೇ ತಿಪ್ಪೇಶ ನೋಡವ ನಾಗವಲ್ಲಿ ಯಾಕಮ್ಮ ಈ ಥರ ಕಟ ಕೊಡ್ತಾ ಇದೀಯಾ ಅಂದಾಗೆ ನಾನು ಅಖಿಲ ಕರ್ನಾಟಕ ಪುಟಭೋಸಿ ಸಂಘದ ನೂತನ ಅಧ್ಯಕ್ಷ ಹೇಳ್ತಾ ಇದ್ದೀನಿ. ದಯಮಾಡಿ ಇಲ್ಲಿಂದ ಹೊರಟಾಗವ ಹೊರಟಾಗು ನನ್ನ ತಾಯಿ, ಹೊಂಟಾಗಮ್ಮ, ಹೊಂಟಾಗೋ ನನ್ನ ತಂಗಿ, ಹೊಂಟಾಗೋಕಿಲ್ವ ನಾನೇ ಹೋಗ್ಬಿಡ್ತೀನಿ ಬಿಡು. ಶಿವನೇ ಶಂಭಲಿಂಗ. ರಾಘವಲ್ಲಿ ನಾನು ಯಾರು? ನಾನು ಘನತೆ ಗೌರವ ಏನು ತಂದ್ರೆ ಗೊತ್ತಿಲ್ಲ ತಾನೇ. ಅದಕ್ಕೆ ನಾನು ಮನಸ್ಸು ಮಾಡಿದ್ರೆ ಕಣ್ಮುಟ್ಟಿದ್ರೊಳಗೆ ಕಾಲಿನ ಬೋಳಿ ಮಾಡ್ತೀನಿ, ಬೋಳಿನ ಖಾಲಿ ಮಾಡಿಬಿಡ್ತೀನಿ. ಏನಂತೀಯ? ಒಳ್ಳೆ ಮಾತಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಕೋಪ ಬರ್ಸೋದಕ್ಕಿಂತ ಮುಂಚೆ ಇಲ್ಲಿಂದ ಹೊಟ್ಟೋಗಿದ್ರೆ ಸರಿ, ಇಲ್ಲಂದ್ರೆ ಏನು ಮಾಡ್ತೀನಿ ಗೊತ್ತಾ? ನಾನೇ ಇಲ್ಲಿಂದ ಹೊಟ್ಟೋಗ್ಬಿಡ್ತೀನಿ. ಬರಲಾ? ರಾಜಕೀಯದಿಲ್ಲ, ಸರ್ವೇ ಸಾಮಾನ್ಯ. ಬರ್ತೀನಿ, ಬರಲಿ ಕಡೆಯ ಬರಲಾ? ಆಯಬೋ ಇಲಗಿಲ್ಲ ಆಯಬೋ ಲಾಗೋಲಿ ನಿನ್ನ ಪ್ರೇಮಿ ರಾಜೇಂದ್ರ ಬೋಧರು ಇಲ್ಲಿ, ನಿನ್ನ ಬಾಯ್ ಫ್ರೆಂಡ್ ವಿಜಯ ರಾಜೇಂದ್ರ ಬೋಧರು ಇಲ್ಲಿ. ಆಯಬ್ಬ ಏನಬ್ಬ ವಿಜಯ ರಾಘವೇಂದ್ರ ಬೋಧರ್ ಅಂದರೆ ನನ್ನದು ಈ ಥರ ದೂರ ಅಂತ ನೋಡ್ತಾಳಪ್ಪ. ಆಮೇಲೆ ನನ್ನ ವಿಜಯ ರಾಜೇಂದ್ರ ಬೋಧರು ಅಂತ ತಿಳ್ಕೊಂಡು ನನ್ನ ಕಷ್ಟಕ್ಕೆ ಹೋಗ್ಬಿಟ್ರೆ ಕಷ್ಟ ಕಡ್ರಪ್ಪ. ಬರಲಪ್ಪ ಆಯಬ್ಬ ಕೀಲ. ಅರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೀತಿಯ ಶಂಕರಣ್ಣ ಮಾಡುವ ನಮಸ್ಕಾರಗಳು. ನಾಗವಲ್ಲಿ ನಿನಗೇನು ಅನ್ಯಾಯ ಆಗಿದೆ ಅಂತ ನನ್ನ ಹತ್ರ ಹೇಳು, ನಾನು ನಿನಗೆ ನ್ಯಾಯ ಸಿಗೋ ಥರ ನಾನು ಮಾಡ್ತೀನಿ. ಅದನ್ನು ಬಿಟ್ಟು ಈ ಥರ ಒಂದು ಹುಡುಗಿ ಮೇಲೆ ಮೈ ಬಂದು ತನ್ನ ಪ್ರತಾಪನ ತೋರಿಸೋದು ಖಂಡಿತ ಒಳ್ಳೆಯದಲ್ಲ. ವಿಷಯ ನೆನಪಂದ್ರೆ ಇಟ್ಕೋ ನಾಗವಲ್ಲಿ. ವಿಜಯ ರಾಜೇಂದ್ರ ಬಹುದು ಎಲ್ಲ ಪಾತ್ರದಲ್ಲಿ ಅಡಗಿದ್ರು ಸರಿನೇ, ನೆನೆ ಮುಂದೆ ತಕ್ಕ ಬಂದು ನೆನೆಸ್ತೀನಿ. ಎಲ್ಲರಿಗೂ ನಮಸ್ಕಾರ ಬರಲ್ಲ. ನೋಡಿ ಇವತ್ತು ಒಂದು ಹುಡುಗಿ ಮೈ ಮೇಲೆ ಬಂದು ನಾಗವಲ್ಲಿ ಈ ಹುಡುಗಿಗೆ ಭಾಳ ಕಷ್ಟ ಕೊಡ್ತಾಯಿದೆ. ಇದು ಯಾವುದು ಸರಿಯಲ್ಲ ನಾಗವಲ್ಲಿ. ನಿನ್ನ ಪ್ರೇಯಸಿ ಏನಿದ್ದಾರೆ ಆ ವಿಜಯ ರಾಜೇಂದ್ರ ಬಹದ್ದೂರ್ ಆದಷ್ಟು ಬೇಗ ನಿಮ್ಮನ್ನು ಸಂಧಿಸ್ತಿ ಅಂತ ನಾನು ಎಲ್ಲ ಆ ದೇವತೆಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಆ ಹುಡುಗಿ ಮೈಮೆಯಿಂದ ಹೊರಗಡೆ ಬಂದು ಭಾಳ ಅನುಕೂಲ ಆಗುತ್ತೆ. ಏಕೆಂದರೆ ಆ ಹುಡುಗಿ ಮೇಲೆ ಅವ್ರ ತಂದೆ ತಾಯಿಗಳು, ಅವರ ಅಣ್ಣ ತಮ್ಮಂದಿರು, ಬಂಧು ಬಳಗ ಎಲ್ಲ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನೀನು ಹೋಗಿ ಆ ಹುಡುಗಿ ಮೇಲೆ ಮೈ ಬಂದು ಭಾಳ ಕಾಟ ಕೊಡ್ತಾ ಇದೆಯಲ್ಲ. ಇದೆಲ್ಲ ಸರಿಯಿಲ್ಲ. ಹೋಗು ತಾಯಿ, ಆ ದೇಹವನ್ನು ಬಿಟ್ಟು ಹೊರಗಡೆ ಬಾ. ಒಳ್ಳೆಯದಾಗಲಿ ನಿನಗೆ. ಮುಂದಿನ ಜನ್ಮದಲ್ಲಾದರೂ ಕೂಡ ಆ ಭಗವಂತ ನಿನಗೆ ಮುಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ಅಭಿಮಾನಿ ದೇವರುಗಳೇ ತಮಗೆ ಶರಣಾರ್ಥಿಗಳು.